ಪ್ರೀತಿಯ ದೇವಜನರೇ, ಬೆಳಗಿನ ಶುಭೋದಯ. ನಾನು ಈ ದಿನ ಆಯ್ದುಕೊಂಡಂಥ ವಚನ ಭಾಗ ವಿಮೋಚನಾ ಕಾಂಡ 14ನೇ ಅಧ್ಯಾಯ 15ನೇ ವಚನವಾಗಿದೆ. ಪ್ರೀತಿಯ ದೇವಜನರೇ, ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ನನಗೆ ಮೊರೆ ಇಡುವುದೇನು, ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು ಎಂಬುದಾಗಿ. ಈ ವಾಕ್ಯ ಬಹು ಮುಖ್ಯವಾಗಿದೆ. ಏಕೆಂದರೆ ನಾವು ಇಂದು ದೇವರಿಗೆ ಮೊರೆ ಇಡುವಾಗ, ದೇವರ ಸಂಗಡ ನಾವಿರುವಾಗ, ನಮಗೆಲ್ಲ ಕಷ್ಟ ಸಂಕಷ್ಟಗಳು ದೇವರು ಮುಂದೆ ನಿಂತು ಯುದ್ಧ ಮಾಡುವರು. ನಾವು ಅದಕ್ಕಾಗಿ ತಯಾರಾಗಬೇಕಾಗಿದೆ. ಜೀವನದಲ್ಲಿ ಪ್ರಾರ್ಥನಾ ಜೀವಿತವನ್ನು ನಾವು ಅಳವಡಿಸಿಕೊಳ್ಳಬೇಕು, ನಮ್ಮ ಮನಸ್ಸಿನಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಏಕೆಂದರೆ ಪ್ರತಿದಿನ ನಾವು ದೇವರ ವಾಕ್ಯವನ್ನು ತಿರುಗಿ ಓದಬೇಕಾಗಿದೆ. ಅದಾಗಿದೆ ನಮ್ಮ ಜೀವನದಲ್ಲಿ ನಾವು ಪ್ರತಿ ಕ್ಷಣವೂ ಕಾಣುವಂಥದ್ದು. ದೇವರ ವಚನವನ್ನು ಪ್ರತಿದಿನ ಓದುವಾಗ ನಮ್ಮ ಜೀವಿತದಲ್ಲಿ ಬದಲಾವಣೆ ಉಂಟಾಗುತ್ತದೆ. ಅನೇಕ ಬಾರಿ ನಾವು ಎಷ್ಟು ಪ್ರಾರ್ಥಿಸಲು ಉತ್ತರ ಸಿಗುವುದಿಲ್ಲ ಎಂಬುದಾಗಿ ನಮಗೆ ಅನೇಕರಿಗೆ ಮನೋಭಾವ ಬರಬಹುದು. ಪ್ರಿಯ ದೇವಜನರೇ, ನಾವು ಪ್ರತಿದಿನ ಪ್ರಾರ್ಥಿಸುತ್ತಾ ಇರಬೇಕಾಗಿದೆ. ಏಕೆಂದರೆ ನಮಗೆ ದೇವರು ಸಮಯವನ್ನು ಕೊಟ್ಟಿದ್ದಾರೆ ಪ್ರಾರ್ಥಿಸಲು. ಆ ಸಮಯವನ್ನು ನಾವು ಪ್ರಾರ್ಥಿಸಲು ಉಪಯೋಗಿಸಿಕೊಳ್ಳಬೇಕಾಗಿದೆ. ಆಮೆನ್.